ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಸರ್ಕಾರಗಳು ದೆಹಲಿ ಮತ್ತು ಬೆಂಗಳೂರಿನಿಂದ ಯೋಜನೆಗಳನ್ನು ಘೋಷಣೆ ಮಾಡಿ ಅನುಷ್ಠಾನಕ್ಕೆ ತರುತ್ತವೆ. ಆದರೆ ಅವು ಗ್ರಾಮೀಣ ಮಟ್ಟದಲ್ಲಿ ಅನುಷ್ಠಾನಗೊಳ್ಳಬೇಕಾದರೆ ಬಹಳಷ್ಟು ಸಂಕಷ್ಟಗಳು ಎದುರಾಗುತ್ತವೆ. ಅಂಥದೇ ಒಂದು ಸಂಕಷ್ಟ ಇದೀಗ ಲಕ್ಷ್ಮೇಶ್ವರದ ಜನೌಷಧ ಕೇಂದ್ರಕ್ಕೆ ಬಂದೊದಗಿದೆ. ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಜನೌಷಧ ಕೇಂದ್ರವನ್ನು ಜಾರಿಗೆ ತಂದಿತ್ತು. ಆದರೆ ಕಳೆದ 3-4 ತಿಂಗಳಿಂದ ಲಕ್ಷ್ಮೇಶ್ವರ ಜನೌಷಧ ಕೇಂದ್ರ ಬಂದ್ ಆಗಿದ್ದು ಬಡ ರೋಗಿಗಳು ಪರದಾಡುತ್ತಿದ್ದಾರೆ. ಬಿಪಿ, ಶುಗರ್ ಸೇರಿದಂತೆ ಮತ್ತಿತರ ಕಾಯಿಲೆಗಳಿಗಾಗಿ ರೋಗಿಗಳು ಪ್ರತಿದಿನ ಔಷಧಗಳನ್ನು ಸೇವಿಸಲೇಬೇಕಾಗುತ್ತದೆ. ಜನೌಷಧ ಕೇಂದ್ರದಲ್ಲಿ ಅವು ಬಡ ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿ ಸಿಗುತ್ತಿದ್ದವು. ಆದರೆ ಇದೀಗ ಕೇಂದ್ರ ಬಂದ್ ಆಗಿದ್ದರಿಂದ ಹೆಚ್ಚಿನ ದರದಲ್ಲಿ ಔಷಧಗಳನ್ನು ಖರೀದಿಸಬೇಕಾದ ಅನಿವಾರ್ಯತೆ ಅವರಿಗೆ ಉಂಟಾಗಿದೆ. ಕಾರಣ, ಆದಷ್ಟು ಬೇಗನೆ ಜನೌಷಧ ಕೇಂದ್ರವನ್ನು ಆರಂಭಿಸಬೇಕು ಎಂದು ಬಡ ರೋಗಿಗಳು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸರ್ಕಾರಿ ಆರೋಗ್ಯ ಇಲಾಖೆದೊಳಗೆ ಜನೌಷಧ ಕೇಂದ್ರ ಚಾಲುವಾಗಿಲ್ಲರಿ. ಆದರೆ ಸಾರ್ವಜನಿಕರಿಗೆ ಬಡ ರೋಗಿಗಳಿಗೆ ಕಡಿಮೆ ಔಷಧ ರೂಪಾಯಿ ಒಳಗೆ ಸಿಗೋ ಅಂಥವು ಏನೈತಲ್ಲ, ಸಾರ್ವಜನಿಕ ಅನುಕೂಲ ಆಗಲಿ ಅಂತೇಳಿ ಜನೌಷಧ ಕೇಂದ್ರ ಚಾಲುವಾಗಲಿ. ಇನ್ನೂವರೆಗೆ ಚಾಲುವಾಗಿಲ್ಲರಿ. ಅದು ಬಡ ರೋಗಿಗಳಿಗೆ ಭಾಳ ಅನುಕೂಲ ಆಕೈತಿ. ಹೊರಗೆ ದುಬಾರಿ ಗುಳಿಗೆ ಸಿಗ್ತಾವೆ ರೀ. ಇಲ್ಲಿ ಆದ್ರೆ ಸ್ವಲ್ಪ ಸಸ್ತಾ ಸಿಗ್ತಾವೆ. ಆರೋಗ್ಯ ಇಲಾಖೆ ಇದನ್ನ ಏನದು ತಿಳ್ಕೊಂಡು ದೌಡ್ ಚಾಲೂ ಮಾಡ್ಬೇಕಂತೇಳಿ ವಿನಂತಿ. ಸಾರ್ವಜನಿಕರ ಪರವಾಗಿ ಮಾತಾಡ್ತೀನಿ.